ಭಾರಿ ಸ್ಮೂತಾಗಿ ಕಟ್ಟಾಗ್ತದೆ ನೋಡಿ. ಕಾಟನ್ ಬಟ್ಟೆ ಥರ ಸ್ಮೂತ್ ಇದೆ. ನಿಮಗೆ ಒಗ್ಗರಣೆ ಎಲ್ಲ ಹೇಗೆ ಕಾಣ್ತದೆ ನೋಡಿ ಫ್ರೆಂಡ್ಸ್. ನಾನಿವತ್ತುಂಟಲ್ಲ ನಿಮಗೆ ಒಗ್ಗರಣೆ ಗುಳಿಯಪ್ಪ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಈ ಚಳಿಗೆಲ್ಲ ಬಿಸಿ ಬಿಸಿ ಒಗ್ಗರಣೆ ಗುಳಿಯಪ್ಪ ತಿಂದರೆ ಉಂಟಲ್ಲ ಭಾರಿ ಒಳ್ಳೆಯದಾಗ್ತದೆ. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಒಗ್ಗರಣೆ ಗುಳಿಯಪ್ಪ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲೊಂದು 2 ಲೋಟದಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೇನೆ. ದೋಸೆ ಅಕ್ಕಿ ಅಥವಾ ಊಟದ ಅಕ್ಕಿ ಯಾವುದನ್ನು ಬೇಕಾದರೂ ತೊಗೋಬೋದು. ನಾನಿಲ್ಲಿ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೇನೆ. ಇನ್ನು ಅಕ್ಕಿಗೆ ಉಂಟಲ್ಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಹಾಕೊಳ್ಳುವ. ಮೆಂತೆ ಹಾಕೋದ್ರಿಂದ ನಮ್ಮ ಗುಳಿಯಪ್ಪ ಸ್ಮೂತಾಗಿ ಬರ್ತದೆ. ಇದನ್ನೀಗ ಒಟ್ಟಿಗೆ ನೆನೆಸಿಡುವ. ಒಂದು 2 ಗಂಟೆಗಳ ಕಾಲ ಹಾಗೆ ಬಿಡುವ. ನಾನಿಲ್ಲಿ 2 ಲೋಟ ಅಕ್ಕಿಗೆ ಒಂದು ಅರ್ಧ ಲೋಟದಷ್ಟು ಉದ್ದಿನಬೇಳೆಯನ್ನು ನೆನೆಸಿಟ್ಟಿದ್ದೇನೆ. ಉದ್ದಿನಬೇಳೆ ಕೂಡ ಹಾಗೆಯೇ ಚೆನ್ನಾಗಿ ತೊಳೆದು ನೆನೆಸಿದ್ದೇನೆ. ಇದನ್ನು ಕೂಡ ಒಟ್ಟಿಗೆ 2 ಗಂಟೆಗಳ ಕಾಲ ನೆನೆಸಿಡುವ. ಅರ್ಧ ಲೋಟ ಪೇಪರ್ ಅವಲಕ್ಕಿಯನ್ನು ತಗೋತೇನೆ ನಾನು. ಪೇಪರ್ ಅವಲಕ್ಕಿ ಹಾಕೋದ್ರಿಂದ ನಮ್ಮ ಪಡ್ಡು ಸ್ಮೂತಾಗಿ ಬರ್ತದೆ. ಇಲ್ಲಿ ನಾನು ಅರ್ಧ ಲೋಟ ಉದ್ದಿನಬೇಳೆ ಹಾಗೆಯೇ ಅರ್ಧ ಲೋಟ ಪೇಪರ್ ಅವಲಕ್ಕಿ ಹಾಗೆ 2 ಲೋಟ ಅಕ್ಕಿಗೆ 1 ಲೋಟ ಆಗುವಷ್ಟು ಈ ಪ್ರಮಾಣವನ್ನು ತಗೊಂಡಿದ್ದೇನೆ. ಇದನ್ನೊಂದು ಅರ್ಧ ಗಂಟೆ ನೆನೆಸಿದರೆ ಸಾಕು. ಚೆನ್ನಾಗಿ ನೀರು ಹಾಕಿ ನೆನೆಸಿಡುವ. ನೋಡಿ, ಅಕ್ಕಿ ಉದ್ದಿನಬೇಳೆ ಹಾಗೆಯೇ ಅವಲಕ್ಕಿ ಒಳ್ಳೆ ನಂದಿದೆ. ಇದೆರಡು 2 ಗಂಟೆಗಳ ಕಾಲ ನಂದಿದೆ. ಹಾಗೆಯೇ ಈ ಅವಲಕ್ಕಿ ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಟಿದ್ದೆ. ಈಗ ಇದನ್ನೆಲ್ಲ ಒಟ್ಟಿಗೆ ಹಾಕಿ ರುಬ್ಬಿಕೊಳ್ಳುವ. ಈಗ ನಾವು ಎಲ್ಲವನ್ನು ಒಟ್ಟಿಗೆ ಮಿಕ್ಸಿಗೆ ಹಾಕೊಳ್ಳುವ. ನಾವು ರುಬ್ಬಬೇಕಾದ್ರೆ ತುಂಬ ನೀರು ಹಾಕೋದು ಬೇಡ, ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ರುಬ್ಬಿಕೊಳ್ಳುವ. ನಮ್ಮ ಗುಳಿಯಪ್ಪ ಮಾಡಬೇಕಾದ್ರೆ ಹಿಟ್ಟಿನ ಪ್ರಮಾಣ ಎಲ್ಲ ಸರಿ ಇರಬೇಕು. ಅಂದರೆ ನಾವು ಇಲ್ಲಿ ಹಾಕುವ ಉದ್ದಿನಬೇಳೆ ಆಗಿರ್ಬೋದು, ಅವಲಕ್ಕಿ ಎಲ್ಲ ಸರಿ ಹಾಕಿದರೆ ಸ್ಮೂತಾಗಿ ಸಾಫ್ಟಾಗಿ ಬರ್ತದೆ ನಮ್ಮ ಗುಳಿಯಪ್ಪ. ನೀರನ್ನುಂಟಲ್ಲ ನೋಡ್ಕೊಂಡು ಸೇರಿಸಿದರೆ ಆಯಿತು. ನಾನಿಲ್ಲೊಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ತೇನೆ. ತುಂಬ ನೀರಾಗೋದು ಬೇಡ ನಮ್ಮ ಹಿಟ್ಟು. ಸ್ವಲ್ಪ ಮೂಡೆ ಹಿಟ್ಟಿನ ಹದಕ್ಕೆ ರೆಡಿ ಆದರೆ ಸಾಕು. ನೋಡಿ, ನಮ್ಮ ರುಬ್ಬಿದ ಮಿಶ್ರಣ ಈ ಹದದಲ್ಲಿ ಇರಬೇಕು. ತುಂಬ ನೀರಾಗಬಾರ್ದು. ನೀರನ್ನು ನೋಡ್ಕೊಂಡು ಸೇರಿಸಿದರೆ ಆಯಿತು. ಇನ್ನಿದನ್ನು ಹುಳಿ ಬರಲಿಕ್ಕೆ ಇಡಬೇಕು. ಮಿನಿಮಮ್ ಅಂದರೂ 8 ಗಂಟೆ ಬೇಕು, ಅಥವಾ ಒಂದು ರಾತ್ರಿ ಆದರೂ ಬೇಕಾಗ್ತದೆ. ಒಳ್ಳೆ ಹುಳಿ ಬಂದರೆ ನಮ್ಮ ಪಡ್ಡು ಸ್ಮೂತಾಗಿ ಚೆನ್ನಾಗಿ ಬರ್ತದೆ. ಒಂದು ರಾತ್ರಿ ಫುಲ್ ಹಾಗೆ ನೆನೆಸಿಟ್ಟಿದೆ. ನೋಡಿ ಹೇಗೆ ಹುಳಿ ಬಂದಿದೆ. ನಿಮಗೆ ತೆಗಿಬೇಕಾದ್ರೆ ಕಾಣಿಸ್ತಾ ಇರ್ಬೋದು. ಈ ಥರ ಒಳ್ಳೆ ಹುಳಿ ಬರಬೇಕು. ಒಂದು ರಾತ್ರಿ ಆದರೂ ಫುಲ್ ಇಡಬೇಕು, ಅಥವಾ 8 ಗಂಟೆಗಳ ಕಾಲ ಬಿಟ್ಟರೆ ಈ ಥರ ಚೆನ್ನಾಗಿ ಹುಳಿ ಬರ್ತದೆ. ಇದನ್ನು ಒಳ್ಳೆ ಮಿಕ್ಸ್ ಮಾಡುವ. ಇದಕ್ಕೀಗ ಉಪ್ಪನ್ನು ಸೇರಿಸುವ. ಇನ್ನು ನಮ್ಮ ಒಗ್ಗರಣೆ ಪಡ್ಡುಗೆ ಲಾಸ್ಟಿಗೆ ಮಾಡಲಿಕ್ಕಿರುವಂಥದ್ದು ಒಗ್ಗರಣೆ. ಹಿಟ್ಟೆಲ್ಲ ರೆಡಿ ಆದ ನಂತರ ಒಗ್ಗರಣೆ ಮಾಡಿಕೊಳ್ಳುವಂಥದ್ದು. ಹಿಟ್ಟು ನಮ್ಮದು ಇವಾಗ ರೆಡಿ ಆಯಿತು. ಇನ್ನು ಒಗ್ಗರಣೆ ಮಾಡುವ. ನಮ್ಮ ಇವತ್ತಿನ ಗುಳಿಯಪ್ಪ ರೆಸಿಪಿಗೆ ಉಂಟಲ್ಲ ಒಗ್ಗರಣೆನೇ ಹೈಲೈಟ್. ಅದನ್ನು ಚೆನ್ನಾಗಿ ಹಾಕಿದರೆ ಒಗ್ಗರಣೆ ಗುಳಿಯಪ್ಪ ಚೆನ್ನಾಗಿ ಬರ್ತದೆ. ಈಗ ಒಗ್ಗರಣೆ ಮಾಡುವ. ಒಗ್ಗರಣೆಗೇನು ತುಂಬ ಸಾಮಗ್ರಿ ಬೇಕಾಗಿಲ್ಲ. ಒಗ್ಗರಣೆಗೆ ನಾನಿಲ್ಲೊಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ಇನ್ನು ಸಾಸಿವೆ ಮತ್ತು ಉದ್ದಿನಬೇಳೆ 1 ಚಮಚ ಸಾಸಿವೆ ಮತ್ತು ಉದ್ದಿನಬೇಳೆಯನ್ನು ಹಾಕೋತೇನೆ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಹಾಗೆಯೇ ಉದ್ದಿನಬೇಳೆ ಸ್ವಲ್ಪ ಗರಿ ಗರಿಯಾಗಿ ಕೆಂಪಾಗಬೇಕು. ಸಾಸಿವೆ ಸಿಡಿತಿದ್ದ ಹಾಗೆಯೇ ನಾನಿಲ್ಲೊಂದು 2 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಹಾಗೇನೊಂದು 3 ಎಸಳು ಕರಿಬೇವು, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಕರಿಬೇವು ಸ್ವಲ್ಪ ಫ್ರೈ ಆಗಲಿ. ಮೆಣಸು ಸ್ವಲ್ಪ ಬಾಡಿದೆ ಸಾಕು. ನೋಡಿ, ಇಲ್ಲಿಗೆ ನಮ್ಮ ಒಗ್ಗರಣೆ ರೆಡಿ ಆಯಿತು. ಒಗ್ಗರಣೆ ನಮ್ಮ ಹಿಟ್ಟಿಗೆ ಹಾಕೊಳ್ಳುವ. ಚಿಟಿಕೆ ಹಿಂಗನ್ನು ನಾನು ನೀರು ಮಾಡಿಟ್ಕೊಂಡಿದ್ದೆ, ಆ ನೀರನ್ನು ಕೂಡ ಇವಾಗ ಸೇರಿಸುವ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ. ಒಗ್ಗರಣೆ ಎಲ್ಲ ಕಡೆಗೆ ಬರಬೇಕು. ನೋಡಿ, ನಮ್ಮ ಹಿಟ್ಟು ರೆಡಿ ಆಯಿತು. ಒಗ್ಗರಣೆ ಎಲ್ಲ ಹಾಕಿ ಹೇಗೆ ಕಾಣ್ತುಂಟು ನೋಡಿ. ಇನ್ನು ನಾವು ಒಗ್ಗರಣೆ ಗುಳಿಯಪ್ಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಗುಳಿಯಪ್ಪ ಮಾಡಲಿಕ್ಕೆ ಬೇಕಾಗಿ ನಾನೊಂದು ಬಾಣಲೆಯನ್ನು ತಗೊಂಡಿದ್ದೇನೆ, ಗುಳಿ ಬಾಣಲೆ. ಅದರದ್ದು ವ್ಯವಸ್ಥೆ ಏನಂತ ಹೇಳಿದರೆ, ನಾವು ಹಿಂದಿನ ದಿವಸ ಉಂಟಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಅದನ್ನು ಹಾಗೆ ಬಿಡಬೇಕು. ಇಲ್ಲದಿದ್ರೆ ಉಂಟಲ್ಲ ನಮಗೆ ಹಿಟ್ಟು ಹಾಕಿದ ನಂತರ ತೆಗಿಲಿಕ್ಕೆ ಬರೋದಿಲ್ಲ. ಈ ಥರ ಮಾಡೋದ್ರಿಂದ ನಮಗೆ ಹಿಟ್ಟು ಹಾಕಿದ ನಂತರ ಬೇಗ ತೆಗಿಲಿಕ್ಕೆ ಬರ್ತದೆ. ನಾವು ಹಿಟ್ಟು ಹಾಕಬೇಕಾದ್ರೆ ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು. ಇನ್ನು ಒಂದೊಂದು ಗುಳಿಗೆ ಮುಕ್ಕಾಲಾಗುವಷ್ಟು ಹಿಟ್ಟನ್ನು ಸೇರಿಸುವ. ನೋಡಿ, ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೇ ಉಂಟಲ್ಲ ಎಲ್ಲ ಗುಳಿಗೆ ಹಿಟ್ಟನ್ನು ಹಾಕ್ತಾ ಬರಬೇಕು.
ಹೈ ಫ್ಲೇಮಲ್ಲಿದ್ದರೆ ಫಸ್ಟ್ ಇದು ಬೇಗ ಬೆಂದು ಬಿಡ್ತದೆ, ನಂತರ ಅದೆಲ್ಲ ಬೇಯುವುದಿಲ್ಲ. ನೋಡಿ ಇವಾಗ ಎಲ್ಲದರ ಮೇಲೆ ಎಣ್ಣೆಯನ್ನು ಹಾಕ್ತಾ ಬರುವ. ನಾವು ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗ್ತದೆ. ಇದನ್ನೀಗ 1-2-3 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡುವ. ನಾವು ಬಾಣಲೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಆದ ನಂತರನೇ ಅದಕ್ಕೆ ಹಿಟ್ಟನ್ನು ಸೇರಿಸಬೇಕು. ಒಂದ್ಸಲ ನಾವು ಹಿಟ್ಟು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಆದ ನಂತರ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೇ ಹಾಕ್ತಾ ಹೋಗಬೇಕು. ಆವಾಗ ಎಲ್ಲ ಹಿಟ್ಟುಂಟಲ್ಲ ಚೆನ್ನಾಗಿ ಬೇಯ್ತದೆ. ಇಲ್ಲದಿದ್ದರೆ ಒಂದು ಹಿಟ್ಟು ಬೇಗ, ಒಂದು ಗುಳಿಗೆ ಹಾಕಿದಂಥ ಹಿಟ್ಟುಂಟಲ್ಲ ಬೇಗ ಬೆಂದು ಬಿಡ್ತದೆ, ನಂತರ ಅದೆಲ್ಲ ಬೇಯುವುದಿಲ್ಲ. ಹಾಗಾಗಿ ಹೇಗೆ ಉಬ್ಬಿ ಬಂದಿದೆ ನೋಡಿ. ಈಗ ಇದನ್ನು ನಾವು ತಿರುಗಿಸಿ ಹಾಕೊಳ್ಳುವ. ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಬೇಕು. ನೋಡಿ ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಿಸಬೇಕು. ಈ ಥರ ಕೆಳಗಡೆ ಭಾಗ ಉಂಟಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಬೇಯಿಸಬೇಕು. ನೋಡಿ ಪಡ್ಡು ಚೆನ್ನಾಗಿ ಬೆಂದಿದೆ. ಹೇಗೆ ಬಿಟ್ಟು ಬರ್ತದೆ ನೋಡಿ ಬಾಣಲೆಯಿಂದ. ನೋಡಿ ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೆಂದಿದೆ ನೋಡಿ. ಬಿಸಿ ಬಿಸಿ ಗುಳಿಯಪ್ಪ ನೋಡಿ ಅಂತ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ. ಈ ಚಳಿಗಂತೂ ಬೆಳಗ್ಗೆ ಬಿಸಿ ಬಿಸಿ ಈ ಥರ ಒಂದು ರೆಸಿಪಿ ಮಾಡಿ ತಿಂದರೆ ಭಾರಿ ಒಳ್ಳೆದಿರ್ತದೆ. ಹೀಗೆ ಮುಟ್ಟುವಾಗಲೇ ಗೊತ್ತಾಗ್ತದೆ ನಿಮಗೆ ನೋಡಿ. ಫುಲ್ ಇದ್ದಾಗಲೇ ಹೇಗೆ ಸ್ಮೂತ್ ಇದೆ. ಅದನ್ನು ಕಟ್ ಮಾಡಿದಾಗ ಕೂಡ ಭಾರಿ ಸ್ಮೂತಾಗಿ ಕಟ್ ಆಗ್ತದೆ ನೋಡಿ. ಕಾಟನ್ ಬಟ್ಟೆ ಥರ ಸ್ಮೂತ್ ಇದೆ. ನಿಮಗೆ ಒಗ್ಗರಣೆ ಎಲ್ಲ ಹೇಗೆ ಕಾಣ್ತದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಗ್ಗರಣೆ ಗುಳಿಯಪ್ಪ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ರುಚಿ ಇರ್ತದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.